ದರಿಯಾಗಂಜ್ ಹೆಸರಿನ ಒಂದು ಸುಂದರವಾದ ಊರಿತ್ತು. ಅಲ್ಲಿ ಎಲ್ರೂ ತಮ್ಮ ಜೀವನನ ವ್ಯವಸಾಯ ಮತ್ತೆ ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿ ಸಾಗಿಸ್ತಾ ಇದ್ರು. ಕೆಲವರು ಪಾನಿಪುರಿ ಅಂಗಡಿಗಳನ್ನ ಹಾಕೊಂಡಿದ್ರು, ಇನ್ನು ಕೆಲವರು ಕಡ್ಲೆಕಾಯನ್ನ ಮಾರಿ ತಮ್ಮ ಜೀವನನ ಸಾಗಿಸ್ತಾ ಇದ್ರು. ಮತ್ತೆ ಒಂದ್ ಕಡೆ ನಾರಾಯಣ್ ದಾಸ್ ತನ್ನ ಹೆಂಡತಿ ಸೀಮಾ ಮತ್ತೆ ತಾಯಿ ಸುಷ್ಮಾ ದೇವಿ ಜೊತೆ ವಾಸ ಮಾಡ್ತಾ ಇದ್ದ. ಸುಷ್ಮಾ ದೇವಿ ಕಳೆದ 30 ವರ್ಷದಿಂದ ಮೌನವ್ರತನ ಆಚರಿಸ್ತಾ ಇದ್ಲು. ನಾರಾಯಣ್ ದಾಸ್ ಕಟ್ಟಿಗೆ ಕೆಲಸದಲ್ಲಿ ತುಂಬಾ ಹೆಸರು ಪಡೆದಿದ್ರು. ಅವರು ಪೂರ್ತಿ ಊರಲ್ಲಿ ತುಂಬಾ ಒಳ್ಳೆ ಹೆಸರನ್ನ ಮಾಡಿದ್ರು. ನನ್ ತವ್ರ ಮನೆಯವರು ನಿಮ್ಮಿಂದ ಒಂದು ಮರದ ಬಾಗಿಲು ಮಾಡ್ಕೊಡಕ್ ಕೇಳಿದ್ರು. ಆದ್ರೆ ನೀವು ಪೂರ್ತಿ ದಿನ ಯಾವಾಗ್ಲೂ ನಿಮ್ ಕೆಲ್ಸದಲ್ಲೇ ಮುಳುಗಿರ್ತೀರಾ. ಇನ್ನೂ ನಿಮ್ಗೆ ಒಂದು ಬಾಗಿಲು ಮಾಡ್ಕೊಡೋದಕ್ಕಾಗಿಲ್ಲ. ನನ್ನ ಹತ್ರ ಠಾಕೂರ್ ರುದ್ರಪ್ರತಾಪ್ ಅವರ ಇಷ್ಟೊಂದು ಕೆಲಸ ಇದೆ ಅಂದ್ರೆ ಬೇರೆ ಕೆಲಸ ಮಾಡಕ್ ಸಮಯನೇ ಇಲ್ಲ. ನಿನಗಂತೂ ಚೆನ್ನಾಗೇ ಗೊತ್ತಿದೆ ಸೀಮಾ, ಈ ಊರಲ್ಲಿ ಅವ್ರ ಮಾತೆ ನಡೆಯೋದು ಅಂತ. ರುದ್ರಪ್ರತಾಪ್ ಆ ಊರಿನ ಮುಖ್ಯಸ್ಥರಾಗಿದ್ರು. ಪೂರ್ತಿ ಊರು ಅವರನ್ನ ತುಂಬಾ ಗೌರವಿಸ್ತಾ ಇತ್ತು. ಅವರು ಅದರ ಲಾಭನ ತುಂಬಾ ಚೆನ್ನಾಗೆ ಪಡ್ಕೋತಾ ಇದ್ರು. ಅವರು ತಮ್ಮ ಕೆಲ್ಸನ ಯಾವಾಗ್ಲೂ ಮೊದ್ಲು ಮಾಡಿಸ್ಕೊತಾ ಇದ್ರು, ಆದ್ರೆ ದುಡ್ಡು ಮಾತ್ರ ತುಂಬಾ ಕಡಿಮೆ ಕೊಡ್ತಾ ಇದ್ರು. ಈ ಅಕ್ಕಿಗೆ 1 ಕೆಜಿಗೆ ಎಷ್ಟಾಗುತ್ತಪ್ಪ? ಠಾಕೂರ್ ಸಾಹೇಬ್ರೆ, ನಿಮ್ಗಂತೂ ಗೊತ್ತೇ ಇದೆ, 1 ಕೆಜಿ ಅಕ್ಕಿಗೆ 50 ರೂಪಾಯಿ. ಮತ್ತೆ ಮಿಕ್ಕಿದಕ್ಕೆಲ್ಲ ನಾನು ಬೋರ್ಡ್ ಹಾಕಿದ್ದೀನಿ. ನೀವ್ ಹೇಗೂ ಓದಿರೋರು. ನಮ್ಮ ಮನೆಗೆ 2 ಮೂಟೆ ಅಕ್ಕಿ ಮತ್ತೆ ಗೋಧಿ ಕಳಿಸ್ಬಿಡು. ದುಡ್ಡನ್ನ ಲೆಕ್ಕದಲ್ಲಿ ಬರ್ಕೊಂಬಿಡು. ಸಾಹೇಬ್ರೆ, ಕಳೆದ ತುಂಬಾ ತಿಂಗಳಿಂದ ನೀವು ದುಡ್ಡೇ ಕೊಟ್ಟಿಲ್ಲ. ನೀವು ಅದನ್ನ ಚುಕ್ತಾ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ದುಡ್ಡಿನ ಮಾತು ಕೇಳ್ತಾ ಇದ್ದ ಹಾಗೆ ರುದ್ರಪ್ರತಾಪ್ ಕೋಪ ಮಾಡ್ಕೊಂಡು ಅಂಗಡಿಯ ಸಾಮಾನೆಲ್ಲ ಕೆಳಗಡೆ ಬಿಸಾಕಕ್ ಶುರು ಮಾಡಿದ್ರು. ಮತ್ತೆ ಹೇಳ್ತಾರೆ, ನಿನಗೆ ಇಷ್ಟೊಂದು ಧೈರ್ಯನಾ? ನನ್ನೂರಲ್ಲಿ ಇದ್ಬಿಟ್ಟು ನನ್ನ ಹತ್ರನೇ ನೀನ್ ದುಡ್ಡು ಕೇಳ್ತಾ ಇದೀಯಾ? ಮೊದ್ಲೇ ಪತ್ರ ಇಲ್ದೆ ಅಂಗಡಿ ನಡೆಸ್ತಿದ್ಯಾ? ಇದ್ ನನಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ನಿನ್ನ ಈ ಅಂಗಡಿನ ಪತ್ರ ಇಲ್ದೆ ನಡೆಸ್ತಿದ್ಯಾ. ಇದು ಗೊತ್ತಿದ್ದು ಕೂಡ ನನ್ನ ಹತ್ರ ದುಡ್ಡು ಕೇಳ್ತಿದ್ಯಾ? ನನ್ನಿಂದ ತಪ್ಪಾಗೋಯ್ತು. ದಯವಿಟ್ಟು ನನ್ನ ಅಂಗಡಿನ ನಾಶ ಮಾಡಬೇಡಿ. ನನಗೆ ನಿಮ್ಮಿಂದ ಯಾವ್ದು ದುಡ್ಡು ಬೇಕಾಗಿಲ್ಲ. ಊರಿನ ಜನ ಎಲ್ಲ ನೋಡ್ತಾ ನಿಂತ್ಬಿಡ್ತಾರೆ, ಮತ್ತೆ ಯಾರೂ ಏನೂ ಮಾಡೋದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ರುದ್ರಪ್ರತಾಪ್ ತನ್ನ ನಗುವಿನಿಂದ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಗ ನಾರಾಯಣ್ ದಾಸ ಆ ಅಂಗಡಿಯವನತ್ರ ಹೋಗಿ ಹೇಳ್ತಾನೆ, ನೀನ್ ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಈಗ ನೀನು ನಮ್ಮನೆಗ್ ಬಾ, ಅಲ್ಲಿ ಬಂದು ಊಟ ಮಾಡು. ನಿನಗೆ ತುಂಬಾ ನಷ್ಟ ಆಗಿದೆ. ನಾರಾಯಣ್ ದಾಸ ಆ ಅಂಗಡಿಯವನ ಸಾಮಾನೆಲ್ಲ ಎತ್ಕೊಂಡು ಅವನ್ಗೆ ಸಹಾಯ ಮಾಡ್ತಾನೆ. ಅವನನ್ನ ತನ್ನ ಮನೆಗ್ ಕರ್ಕೊಂಡು ಹೋಗಿ ಅವನ್ಗೆ ಊಟ ಕೂಡ ಕೊಡಿಸ್ತಾನೆ. ಆಗ ಅಂಗಡಿಯವನ್ ಹೇಳ್ತಾನೆ, ಇಡೀ ಊರ್ನವರು ಬರೀ ತಮಾಷೆ ನೋಡ್ತಾ ಇದ್ರು ಅಷ್ಟೇ. ಕೇವಲ ನೀನೊಬ್ನೇ ನನಗ್ ಸಹಾಯ ಮಾಡಿದ್ದು. ಧನ್ಯವಾದ ಅಣ್ಣ. ನಿನ್ನ ಈ ಉಪಕಾರನ ನಾನ್ ಯಾವತ್ತೂ ಮರೆಯಲ್ಲ. ಇದ್ರಲ್ಲಿ ಉಪಕಾರ ಏನ್ ಬಂತು ಅಣ್ಣ? ಇದ್ ನನ್ ಕರ್ತವ್ಯ. ನಾರಾಯಣ್ ದಾಸನ ಈ ಒಳ್ಳೆ ಗುಣನ ನೋಡಿ ಊರಿನಲ್ಲಿರೋ ಎಲ್ಲಾ ಜನ ಅವನ್ ಬಗ್ಗೆ ಒಳ್ಳೆ ಮಾತಾಡ್ತಾ ಇದ್ರು. ಈ ವಿಷಯ ರುದ್ರಪ್ರತಾಪ್ಗೆ ಹಿಡಿಸ್ತಾ ಇರ್ಲಿಲ್ಲ. ಆ ನಾರಾಯಣ ನನ್ನ ಮಗನ್ಗೆ ಏನಾದ್ರೂ ಒಂದ್ ಮಾಡ್ಲೇಬೇಕು. ಇಷ್ಟೊಂದು ಹೆಸರು ಮತ್ತೆ ದುಡ್ಡಿದ್ರು ಕೂಡ ಈ ಊರಿನ ಜನರು ನನಗೆ ಸ್ವಲ್ಪನೂ ಮರ್ಯಾದೆ ಕೊಡಲ್ಲ. ಆದ್ರೆ ಆ ಮರ ಕೆಲಸ ಮಾಡೋನು, ಅವನ್ನ ನೋಡು, ಯಾವಾಗ್ಲೂ ಇಡೀ ಊರ್ನವ್ರು ಅವನ್ನ ಹೊಗಳ್ತಾ ಇರ್ತಾರೆ. ಹೌದು ಯಜಮಾನ್ರೆ, ನೀವ್ ಸರಿಯಾಗಿ ಹೇಳ್ತಾ ಇದ್ದೀರಾ. ಆ ನಾರಾಯಣ್ ದಾಸನ್ಗೆ ಊರಲ್ಲಿ ತುಂಬಾನೇ ಗೌರವ ಇದೆ. ನಿನ್ನೆ ಅದೇ ಅಂಗಡಿಯವನು ಅವನ್ಗೆ ತಿಂಗಳ ಪೂರ್ತಿ ರೇಷನ್ ಕೊಟ್ಟು ಕಳ್ಸಿದಾನೆ. ಮತ್ತೆ ಅವನ ಹತ್ರ ದುಡ್ಡು ಕೂಡ ತಗೊಂಡಿಲ್ಲ. ನೀನ್ ಸುಮ್ನೆ ಬೇಡದಾರದ್ದು ಮಾತಾಡ್ತಾನೆ ಇರ್ತೀಯ, ಇಲ್ಲ ಯಾವ್ದಾದ್ರು ದಾರಿ ಹೇಳ್ತೀಯಾ? ನಿನ್ನ ನಾನು ಕೇವಲ ಈ ಮನೆ ಕೆಲ್ಸಕ್ಕೋಸ್ಕರ ಇಟ್ಕೊಂಡಿಲ್ಲ. ಯಜಮಾನ್ರೆ, ಇದಕ್ಕೆ ಒಂದೇ ಒಂದು ಉಪಾಯ ಇರೋದು. ನಾರಾಯಣ್ ದಾಸ್ ನಿಮ್ ಜಮೀನಲ್ಲೇ ಕಟ್ಗೆ ಕಡಿಯೋದು. ಮತ್ತೆ ನೀವ್ ಅವನ ಹತ್ರ ದುಡ್ಡು ತಗೊಳ್ಳೋದ್ರ ಬದ್ಲು ಅವನಿಂದ ಸಾಮಾನ್ ಮಾಡಿಸ್ಕೋತೀರಾ. ಒಂದ್ ವೇಳೆ ನೀವು ಆ ಕಟ್ಗೆಗೆ ದುಡ್ಡು ತಗೊಂಡ್ರೆ ಅವನ್ಗಂತೂ ತುಂಬಾನೇ ಲಾಸ್ ಆಗತ್ತೆ. ನೀನ್ ಖಂಡಿತ ಸರಿಯಾಗಿ ಹೇಳ್ತಿದ್ಯಾ. ನಾನ್ ನೀನ್ ಹೇಳ್ದಾಗೆ ಮಾಡ್ತೀನಿ. ಮತ್ತಿನ್ನೇನು, ಠಾಕೂರ್ ರುದ್ರಪ್ರತಾಪ್ ಹಾಗೆ ಮಾಡ್ತಾನೆ. ನಾರಾಯಣ್ ದಾಸನ್ಗೆ ತನ್ನ ಜಮೀನಲ್ಲಿರೋ ಕಟ್ಟಿಗೆ ಕಡಿಯೋದಕ್ಕೆ ತಡಿತಾನೆ. ಇನ್ಮೇಲೆ ನೀನ್ ನನಗೆ ಈ ಕಟ್ಗೆಗಳಿಗೂ ದುಡ್ಡು ಕೊಡ್ಬೇಕಾಗತ್ತೆ, ಯಾಕಂದ್ರೆ ಈ ಜಮೀನು ನಂದು. ಆದ್ರೆ ಮಾಲೀಕ್ರೆ, ನಾನ್ ನಿಮ್ಗೆ ಮರದ ಬಾಗ್ಲು, ಸೋಫಾ, ಬೆಡ್, ಕುರ್ಚಿ ಅದ್ನೆಲ್ಲ ಮಾಡ್ಕೊಡ್ತಾ ಇದ್ದೀನಿ. ಈ ಕಟ್ಗೆಗಳಿಗೋಸ್ಕರ ನೀವು ಅಷ್ಟೆಲ್ಲ ತಗೋತಾ ಇದ್ದೀರಾ. ಮತ್ ನೀವ್ ಅದನ್ನೆಲ್ಲ ಅಂಗಡಿಲಿ ಮಾರಿ ತುಂಬಾ ಒಳ್ಳೆ ದುಡ್ಡು ಕೂಡ ಮಾಡ್ಕೋತಾ ಇದ್ದೀರಾ. ಇದೆಲ್ಲ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನನಗೆ ಎದುರು ಮಾತಾಡ್ತಾ ಇದ್ಯಾ?
ಈಗಲೇ ನನ್ನ ಜಾಗದಿಂದ ಹೊರಟೋಗ್ಬಿಡು. ಮತ್ಯಾವತ್ತೂ ಕೂಡ ನನ್ನ ಕಣ್ ಮುಂದೆ ಕಾಣಿಸ್ಕೋಬೇಡ. ನಾನು ನೋಡ್ತೀನಿ ಇನ್ನು ಮುಂದೆ ಈ ಊರಲ್ಲಿ ನಿನ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ. ನಿನ್ನಂತ ಮರ ಕೆಲಸ ಮಾಡೋ ನನಗೆ ತುಂಬಾ ಜನ ಸಿಗ್ತಾರೆ, ನೆನಪಿರ್ಲಿ. ನಾರಾಯಣ್ ದಾಸ್ ಅಸಹಾಯಕತೆಯಿಂದ ಕಣ್ಣೀರ್ ಹಾಕ್ತಾ ತನ್ನ ಮನೆಗೆ ಬರ್ತಾನೆ. ಮತ್ತೆ ಅಲ್ಲಿ ನಡೆದ ಪೂರ್ತಿ ಘಟನೆಯನ್ನ ತನ್ನ ಹೆಂಡತಿ ಸೀಮಾಗೆ ಹೇಳಿ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಈಗ ನೀವು ಸುಮ್ನೆ ಇರಿ, ಪ್ರಭು ಶ್ರೀರಾಮ ನಿಮಗ್ ಖಂಡಿತ ಸಹಾಯ ಮಾಡ್ತಾನೆ. ನಾನು ನಿನ್ಗೆ ಮೊದ್ಲೇ ಹೇಳಿದ್ದೆ ತಾನೆ, ದೇವ್ರ ಹೆಸರನ್ನ ಈ ಮನೇಲಿ ತೆಗಿಬೇಡ ಅಂತ. ಶ್ರೀರಾಮನ್ ಸ್ತುತಿ ಮಾಡ್ದಾಗಿಂದ ನನ್ನ ತಾಯಿನ ದೂರ ಮಾಡ್ಕೊಂಡೆ. ಅವರು ಮೌನ ವ್ರತ ಮಾಡ್ತಾ ಇದ್ದಾರೆ. ಕಳೆದ 30 ವರ್ಷಗಳಿಂದ ಅವ್ರ ಬಾಯಿಯಿಂದ ಒಂದು ಮಾತು ಕೇಳಲಿಲ್ಲ ನಾನು. ಸುಮ್ನಿರಿ ನೀವು, ಇದು ಅವರ ಭಕ್ತಿ. ನಿಮ್ಗೆ ಅದ್ ಅರ್ಥ ಆಗ್ತಾ ಇಲ್ಲ. ನಾವೀಗ ಯಾವ್ದಾದ್ರೂ ಒಂದು ದಾರಿನ ಹುಡುಕ್ಲೇಬೇಕು. ನಾರಾಯಣ್ ದಾಸ್ ಅಳ್ತಾ ತನ್ನ ಮನೆಯಿಂದ ಹೊರಗಡೆ ಹೋಗ್ತಾನೆ. ಅಲ್ಲಿ ಸುಷ್ಮಾದೇವಿ ಒಂದು ತುಳಸಿಗೆ ನೀರ್ ಹಾಕ್ತಾ ತುಂಬಾ ಭಕ್ತಿಯಿಂದ ತುಳಸಿ ಪೂಜೆಯನ್ನ ಮಾಡ್ತಾ ಇರ್ತಾಳೆ. ಅಮ್ಮ, ನಾನ್ ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಈ ಪೂಜೆ ಮಾಡೋದೆಲ್ಲ ಬಿಟ್ಬಿಡು ಅಂತ. ಇದರಿಂದೆಲ್ಲ ಏನು ಕೂಡ ಆಗಲ್ಲ. ಆದ್ರೂ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀಯಾ? ಈ ಮಾತನ್ನ ಹೇಳಿ ನಾರಾಯಣ್ ದಾಸ್ ಊರಿಂದ ಹೊರಗಡೆ ಹೋಗ್ತಾನೆ. ಮತ್ತೆ ಕಾಡಿನ ಪ್ರಾಣಿಗಳಿರುವಂತ ಕಾಡ್ ಒಳಗೆ ಹೋಗ್ತಾ ಇರ್ತಾನೆ. ನಾನ್ ಬೇರೆಯವ್ರನ್ನ ಕೇಳಿ ಮರ ಕಡಿಯಕ್ಕಾಗಲ್ವಲ್ಲ. ಈ ಕಾಡಲ್ಲಿ ಯಾರಿಗ ಅಧಿಕಾರ ಇದೆ? ನಾನ್ ಇನ್ಮೇಲೆ ಕಟ್ಟಿಗೆಗಳನ್ನ ಇಲ್ಲಿಂದನೇ ಕಡಿತೀನಿ, ಮತ್ ಮನೆಗೆ ತಗೊಂಡು ಹೋಗ್ತೀನಿ. ನಾರಾಯಣ್ ದಾಸ್ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಾಗೆ ಅವನ್ಗೆ ಒಂದು ಹುಲಿಯ ಗರ್ಜನೆ ಕೇಳ್ಸತ್ತೆ. ಅದನ್ನ ಕೇಳಿ ನಾರಾಯಣ್ ದಾಸ್ ತುಂಬಾ ಹೆದರ್ ಬಿಡ್ತಾನೆ. ಅಲ್ಲಿಂದ ಅವನು ಜೋರಾಗಿ ಮರಗಳ ಕಡೆ ಓಡಕ್ ಶುರು ಮಾಡ್ತಾನೆ. ಆಗ ಅವನ್ಗೆ ಅಲ್ಲಿ ಗಂಧದ ಮರಗಳಿರೋಂಥ ಒಂದು ಜಾಗ ಕಾಣತ್ತೆ. ಅಲ್ಲಿ 4 ಕಡೆ ಗಂಧದ ಮರಗಳೇ ಕಾಣ್ತಿರತ್ತೆ. ಇದ್ ನಾನ್ ಏನ್ ನೋಡ್ತಾ ಇದ್ದೀನಿ? 4 ದಿಕ್ಕಲ್ಲೂ ಕೇವಲ ಗಂಧದ ಮರನೇ ಇದೆ. ಅಷ್ಟ್ರಲ್ಲಿ ನಾರಾಯಣ್ ದಾಸನ ದೃಷ್ಟಿ ಒಂದು ಮಂಗನ ಮೇಲೆ ಬೀಳುತ್ತೆ. ನಾರಾಯಣ್ ದಾಸ್ ನೋಡ್ತಾನೆ, ಆ ಮಂಗನಿಗೆ ಏಟ್ ಬಿದ್ದಿರತ್ತೆ. ನಾರಾಯಣ್ ದಾಸ್ ಒಂದು ಬಟ್ಟೆ ತಗೊಂಡು ಆ ಗಾಯನ ಕಟ್ತಾನೆ. ಇದು ಖಂಡಿತವಾಗ್ಲೂ ಯಾವ್ದೋ ಗಂಧದ ಮರದಿಂದ ಬಿದ್ದು ಗಾಯ ಮಾಡ್ಕೊಂಡಿರ್ಬೇಕು. ಪಾಪ ನೋವಲ್ಲೇ ಇತ್ತು. ಈಗ ಇದಕ್ಕೆ ಸ್ವಲ್ಪ ಸಮಾಧಾನ ಆಗಿರ್ಬೇಕು ಅನ್ಸುತ್ತೆ. ನಾರಾಯಣ್ ದಾಸ್ ಈ ಮಾತನ್ನ ಹೇಳ್ತಿದ್ದ ಹಾಗೆ ಆಕಾಶದಿಂದ ಹೊಳಿತಿರೋ ಅಂಥ ಒಂದು ಬೆಳಕು ಆ ಮಂಗನ ಕಾಲ್ ಮೇಲೆ ಬಂದು ಬೀಳುತ್ತೆ. ಮತ್ತೆ ಮಂಗ ತಕ್ಷಣ ಹುಷಾರಾಗ್ಬಿಡತ್ತೆ. ಮತ್ತೆ ನಾರಾಯಣ್ ದಾಸ್ಗೆ ಹೇಳುತ್ತೆ, ಹೇಗಿದ್ಯಾ ನಾರಾಯಣ್ ದಾಸ್? ನೀನ್ ನನ್ ಜೀವ ಉಳಿಸ್ಬಿಟ್ಟು ನನಗಂತೂ ತುಂಬಾನೇ ಉಪಕಾರ ಮಾಡಿದ್ಯಾ. ನೀನ್ ಹೇಗ್ ಮಾತಾಡೋದಕ್ ಸಾಧ್ಯ? ಕೋತಿ ಹೇಗ್ ಮಾತಾಡುತ್ತೆ? ಇದು ಅಸಾಧ್ಯ. ಸಮಾಧಾನ ಮಾಡ್ಕೋ. ನೀನೇನ್ ಚಿಂತೆ ಮಾಡ್ಬೇಡ. ನಾನ್ ನಿನಗೆ ಬಜರಂಗ ಬಲಿಯ ವರದಾನ ಕೊಡಕ್ ಬಂದಿದ್ದೀನಿ. ಅದೆಲ್ಲ ಸರಿ, ಆದ್ರೆ ನಿನ್ನ ಈ ರೀತಿ ಯಾರ್ ಮಾಡಿದ್ದು? ನಿನ್ ಕಾಲಿ ಗಾಯ ಹೇಗಾಯ್ತು? ನಾನು ಗಂಧದ ಮರದ ಮೇಲೆ ಕೂತ್ಕೊಂಡು ವಿಶ್ರಾಂತಿ ಮಾಡ್ತಿದ್ದೆ. ಆಗ್ಲೇ ಒಂದು ಸರ್ಪ ನನ್ ಮಾತಿನ ಅರ್ಥ ಹಾವು ಕಾಲ್ಗೆ ಕಚ್ಬಿಡ್ತು. ಅದು ಅಲ್ದೆ ನಾನು ಸಾಮಾನ್ಯವಾದ ಕೋತಿ ಅಲ್ಲ, ಮಾಯದ ಕೋತಿ ನಾನು. ಅದಕ್ಕೆ ನಾನ್ ನಿನಗೊಂದು ವರದಾನ ಕೊಡ್ತೀನಿ. ಎಂತ ವರದಾನ? ನೀನು ಗಂಧದ ಕಾಡಿಂದ ಎಷ್ಟು ಬೇಕೋ ಅಷ್ಟು ದೇವಸ್ಥಾನಗಳನ್ನ ಕಟ್ಟಬಹುದು. ಚಿಕ್ಕ ಚಿಕ್ಕ ಕಟ್ಟಿಗೆಗಳಿಂದ ರಾಮ ಮಂದಿರ ಮಾಡಬೇಕು. ಯಾರ ಮನಸ್ಸು ಪರಿಶುದ್ಧವಾಗಿರುತ್ತೋ ಅವಾಗ ಈ ಚಿಕ್ಕ ಮಂದಿರ ಅವರ ಮನೆ ಅಂಗಳದಲ್ಲಿ ನಿನಗೆ ದೊಡ್ಡದಾಗಿರೋ ತರ ಕಾಣುತ್ತೆ. ನಿನ್ನ ಕೈ ಚಳಕ ತುಂಬಾ ಅದ್ಭುತವಾಗಿದೆ. ಮತ್ತೆ ಶ್ರೀರಾಮ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಅವ್ರನ್ನ ದರ್ಶನ ಮಾಡೋದಕ್ಕೆ ನಿನ್ನ ಪೂರ್ತಿ ಪರಿವಾರ ಜೊತೆ ಹೋಗು. ಮತ್ತೆ ನಿಮ್ಮ ತಾಯಿ ಪೂರ್ತಿಯಾಗಿ ಸರಿ ಹೋಗೋದಕ್ಕೂ ಕೂಡ ಅದೇ ಕಾರಣವಾಗುತ್ತೆ. ತಥಾಸ್ತು. ಈ ಮಾತನ್ನ ಹೇಳಿ ಆ ಮಂಗ ಕಾಡಿನ ಒಳಗೆ ಓಡ್ ಹೋಗುತ್ತೆ. ಮಾರನೇ ದಿನದಿಂದ ನಾರಾಯಣ್ ದಾಸ ಗಂಧದ ಮರಗಳನ್ನ ಕಡ್ದು ಅದರಿಂದ ದೇವಸ್ಥಾನದ ಕೆತ್ತನೆಗಳನ್ನ ಮಾಡೋಕೆ ಶುರು ಮಾಡ್ತಾನೆ. ಮತ್ತೆ ಅದನ್ನ ಜನರಿಗೆ ಮಾರಕ್ ಶುರು ಮಾಡ್ತಾನೆ. ಬನ್ನಿ ಬನ್ನಿ, ಗಂಧದ ಮರದ ಮಂದಿರಗಳನ್ನ ತಗೊಂಡು ಹೋಗಿ. ಚೆನ್ನಾಗಿರುವಂತ ಚಿಕ್ಕ ಮಂದಿರ ಮನೆ ಅಂಗಳದಲ್ಲಿ ಇಟ್ಕೊಳ್ಳಿ, ಮತ್ತೆ ಪುಣ್ಯ ಪಡ್ಕೊಳ್ಳಿ. ಬನ್ನಿ ಬನ್ನಿ. ಅಯ್ಯೋ ನಾರಾಯಣ್ ದಾಸ್, ನೀನ್ ಯಾವಾಗಿಂದ ಈ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ? ನಿನಗಂತೂ ದೇವರ ಮೇಲೆ ಸ್ವಲ್ಪ ಕೂಡ ನಂಬಿಕೆ ಇರ್ಲಿಲ್ವಲ್ಲ. ಮತ್ತಿದೆಲ್ಲ ಏನು? ಈಗ ನಾನು ಬದಲಾಗಿದ್ದೀನಿ ಅಣ್ಣ. ಊರಿನ ಜನ ಎಲ್ಲ ನಾರಾಯಣ್ ದಾಸ್ ಹತ್ರ ತುಂಬಾ ಕಡಿಮೆ ಬೆಲೆಗೆ ರಾಮ ಮಂದಿರ ಕೊಂಡ್ಕೋತಾರೆ. ಊರಿನ ಜನ ಮತ್ತೆ ಎಷ್ಟೋ ಜನ ವ್ಯಾಪಾರಿಗಳು ಎಲ್ರೂ ನಾರಾಯಣ್ ದಾಸ್ ಮಾಡಿರೋ ಅಂಥ ಕಟ್ಟಿಗೆ ರಾಮ ಮಂದಿರನ ಕೊಂಡ್ಕೋತಾರೆ. ಮತ್ತವ್ರು ಅದನ್ನ ಅವ್ರ ಮನೆ ಮುಂದೆ ಪ್ರತಿಷ್ಠಾಪಿಸ್ತಾರೆ.
ಎಲ್ರ ಮನೆ ಮುಂದೆನೂ ಒಂದು ಭವ್ಯವಾದ ರಾಮ ಮಂದಿರ ಅಲ್ಲಿ ತಯಾರಾಗಿ ನಿಂತಿರತ್ತೆ. ಎಲ್ರೂ ರಾಮನ ಜಪ ಮಾಡಕ್ ಶುರು ಮಾಡ್ತಾರೆ. ಊರಿನ ಜನ ಎಲ್ಲ ರಾಮನ್ ಮೇಲಿನ ಪ್ರೀತಿಗೆ ಅವರ ತಪಸ್ಸು ಮಾಡೋಕೆ ಶುರು ಮಾಡ್ತಾರೆ. ಈಗ ಈ ಊರಲ್ಲಿ ನಿಮ್ಗೆ ಕೌಡೆ ಕಿಮ್ಮತ್ತು ಇಲ್ಲ ಯಜಮಾನ್ರೆ. ಊರಿನ ಯಾವ ನಾಯಿ ಕೂಡ ನಿಮ್ ಹತ್ರ ರೊಟ್ಟಿನೂ ತಗೊಳ್ಳೋದಿಲ್ಲ. ನನಗೆ ಮರ್ಯಾದೆ ಇಲ್ಲ ಅಂತ ಈ ಮನೆ ಕೆಲ್ಸದವಳಾದ ನೀನು ಕೂಡ ನನಗೆ ಎದುರು ಮಾತಾಡ್ತಾ ಇದ್ಯಾ? ಇವಾಗ ನಾನು ಕೂಡ ನೋಡ್ತೀನಿ ಆ ಮಂದಿರದಲ್ಲಿ ಏನಿದೆ ಅಂತ. ಹೋಗಿ ಅವನ ಹತ್ರ ಒಂದು ಮಂದಿರನ ಖರೀದಿ ಮಾಡ್ಕೊಂಡ್ ಬಾ. ನಾನು ಕೂಡ ನನ್ನ ಮನೆ ಅಂಗಳದಲ್ಲಿ ಆ ಮಂದಿರವನ್ನ ಸ್ಥಾಪಿಸ್ತೀನಿ. ರುದ್ರ ಪ್ರತಾಪ್ ಠಾಕೂರ್ನ ಕೆಲಸದವಳು ನಾರಾಯಣ್ ದಾಸ್ ಹತ್ರ ಹೋಗಿ ಗಂಧದ ಶ್ರೀರಾಮನ ಮಂದಿರನ ಕೊಂಡ್ಕೊತಾಳೆ. ಮತ್ತೆ ಅದನ್ನ ರುದ್ರ ಪ್ರತಾಪನ ಮನೆ ಮುಂದೆ ಪ್ರತಿಷ್ಠಾಪಿಸ್ತಾಳೆ. ಎಲ್ರು ಹೇಳ್ತಿದ್ರು ಇದು ಜಾದುವಿನ ಮಂದಿರ ಅಂತ, ಆದ್ರೆ ಇಲ್ಲಿ ಏನು ನಡೀತಾ ಇಲ್ಲ. ತಗೊಂಡೋಗಿದ್ನ. ಆ ಗಂಧದ ಶ್ರೀರಾಮನ ಮಂದಿರದಿಂದ ಹಾವುಗಳು ಬರೋದಕ್ಕೆ ಶುರುವಾಗತ್ತೆ. ಮತ್ತೆ ಠಾಕೂರ್ ರುದ್ರ ಪ್ರತಾಪ್ ಹಿಂದೆ ಓಡೋಕ್ ಶುರು ಮಾಡತ್ತೆ. ಅದನ್ನ ನೋಡಿ ಅವರಿಬ್ರು ಭಯದಿಂದ ಓಡೋಕ್ ಶುರು ಮಾಡ್ತಾರೆ. ಓಡು ಓಡು ಓಡಿ ಯಜಮಾನ್ರೇ ಓಡಿ, ಇನ್ಯಾವತ್ತೂ ನಾನ್ ನಿಮಗ್ ಸಹಾಯ ಮಾಡಲ್ಲ. ಇನ್ಮೇಲೆ ನಾನು ಊರಲ್ಲಿರೋ ಯಾರಿಗೂ ಕೂಡ ತೊಂದರೆ ಕೊಡಲ್ಲ. ರುದ್ರ ಪ್ರತಾಪ ಕ್ಷಮೆ ಕೇಳ್ತಿದ್ದ ಹಾಗೇನೆ ಹಾವುಗಳೆಲ್ಲ ಅಲ್ಲಿಂದ ವಾಪಸ್ ಬಂದ್ಬಿಡತ್ತೆ. ಆಗ ಒಬ್ಬ ಪೋಸ್ಟ್ ಮ್ಯಾನ್ ನಾರಾಯಣ್ ದಾಸ್ ಮನೆಗೆ ಬರ್ತಾನೆ. ಅವನ್ ಕೈಯಲ್ಲಿ ಒಂದು ಪತ್ರ ಇರತ್ತೆ. ನಾರಾಯಣ ದಾಸ್, ನಿನಗೊಂದು ಶುಭ ಸುದ್ದಿ ಬಂದಿದೆ. ನೀನು ಮಾಡಿರುವ ಗಂಧದ ಮಂದಿರದ ಒಳ್ಳೆ ಕೆಲ್ಸಕ್ಕೆ ಸರ್ಕಾರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನ ಕೊಟ್ಟಿದ್ದಾರೆ. ಅರೆ ವಾ, ಆ ಮಾಯದ ಕೋತಿ ಹೇಳಿದ ಎಲ್ಲಾ ಮಾತು ನಿಜ ಆಗ್ತಾ ಇದೆ. ಈ ಪತ್ರದಲ್ಲಿ ನಿನ್ನ ತಾಯಿನ ಕೂಡ ಕರೆದಿದ್ದಾರೆ. ಅವರಂತೂ ಈ ಮಂದಿರಕ್ಕೋಸ್ಕರ 30 ವರ್ಷದಿಂದ ಕಾಯ್ತಾ ಇದ್ದಾರೆ. ನಾರಾಯಣ್ ದಾಸ್ ತನ್ನ ತಾಯಿ ಸುಷ್ಮಾದೇವಿ ಜೊತೆಗೆ ಅಯೋಧ್ಯ ಶ್ರೀರಾಮ ಮಂದಿರದ ಸ್ಥಾಪನೆಗೆ ಹೋಗ್ತಾಳೆ. ಶ್ರೀರಾಮನ ದರ್ಶನ ಮಾಡಿ ಸುಷ್ಮಾದೇವಿ ತನ್ನ ಮೌನವ್ರತನ ತ್ಯಜಿಸ್ತಾಳೆ. ಮತ್ತೆ ಹೇಳ್ತಾಳೆ, ಸೀತಾರಾಮ್, ಜೈ ಜೈ ಶ್ರೀ ಸೀತಾರಾಮ್, ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಮ್ಮ, ನಾನು ನಿಮ್ನ ತುಂಬಾ ಪ್ರೀತಿ ಮಾಡ್ತೀನಿ. ನಿಮ್ ಈ ಧ್ವನಿನ ಕೇಳಿ ಹೇಗನ್ನಿಸ್ತಾ ಇದೆ ಅಂದ್ರೆ, ಸೂರ್ಯನ ಉರಿ ಬಿಸಿಲಿನಿಂದ ಉರಿತಾ ಇರೋ ದೇಹಕ್ಕೆ ಮರದ ನೆರಳು ಸಿಕ್ಕಾಗಾಯ್ತು. ಕೇವಲ ಶ್ರೀರಾಮನಿಂದಲೇ ನನಗೆ ನಿಮ್ಮ ಮಾತು ಮತ್ತೆ ಕೇಳಿಸ್ತು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ತನ್ನ ತಾಯಿಯ ಭಕ್ತಿಯನ್ನ ನೋಡಿ ನಾರಾಯಣ್ ದಾಸ್ ಖುಷಿಯಿಂದ ಅಳೋಕ್ ಶುರು ಮಾಡ್ತಾನೆ. ರಾಮನ ಭವ್ಯ ದರ್ಶನದಿಂದ ಎಲ್ಲ ಜನ ಅಲ್ಲೇ ಲೀನವಾಗ್ಬಿಡ್ತಾರೆ. ಮತ್ತೆ ರಾಮನಾಮ ಜಪನ ಮಾಡಕ್ ಶುರು ಮಾಡ್ತಾರೆ. ಮತ್ತೆ ನಾರಾಯಣ್ ದಾಸ್ ಕೂಡ ಖುಷಿಯಿಂದ ತನ್ನ ಜೀವನನ ತನ್ನ ಪರಿವಾರ ಜೊತೆ ಮಾಡ್ತಾನೆ.